ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರಿಲ್ರೋ ಬಂಧುಗಳೇ? 2026ರ ಟೀಮ್ ಇಂಡಿಯಾಗೆ ಬಿಡುವಿಲ್ಲದಂತಹ ವರ್ಷವಾಗಿದೆ. 3 ವಿಶ್ವಕಪ್ ಸವಾಲು, ಪುರುಷರ ತಂಡಕ್ಕೆ 18 T20 ಪಂದ್ಯಗಳು, 21 ಏಕದಿನ ಪಂದ್ಯಗಳು, 5 ಟೆಸ್ಟ್ ದ್ವಿಪಕ್ಷೀಯ ಪಂದ್ಯಗಳನ್ನು ಭಾರತೀಯ ತಂಡ ಆಡಬೇಕಿದೆ. ಹಾಗಿದ್ರೆ 2025ರಲ್ಲಿ ಟೀಮ್ ಇಂಡಿಯಾ ಸಾಕಷ್ಟು ಏಳುಬೀಳುಗಳನ್ನು ಕಂಡಿತ್ತು. 2026ರಲ್ಲಿ ಬಿಡುವಿಲ್ಲದಂಥ ಅತಿ ಹೆಚ್ಚು ಟೂರ್ನಿಗಳನ್ನು ಹೊಂದಿರುವಂತಹ ವರ್ಷವಾಗಿದೆ. ಹಾಗಾದರೆ ಯಾವೆಲ್ಲ ಟೂರ್ನಿಗಳನ್ನು ಆಡಬೇಕಿದೆ ಟೀಮ್ ಇಂಡಿಯಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ನೋಡಿ ಬಂಧುಗಳೇ, ಮಹಿಳೆಯರ T20 ಮತ್ತು ಪುರುಷರ T20 ವಿಶ್ವಕಪ್ ಸೇರಿ ಭಾರತ ತಂಡವು ಹಲವಾರು ಮಹತ್ವಪೂರ್ಣ ಪಂದ್ಯಗಳನ್ನು ಆಡಬೇಕಿದೆ. ವರ್ಷದ ಮೊದಲ ಋತುವಿನಲ್ಲೇ ಭಾರತ ಪುರುಷರ ತಂಡ ತಮ್ಮ ತವರಿನಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಏಕದಿನ T20 ಸರಣಿಗಳನ್ನು ಆಡುವ ಮೂಲಕ ತನ್ನ 2026ರ ಕ್ರಿಕೆಟ್ ಅಭಿಯಾನ ಪ್ರಾರಂಭಿಸುತ್ತಿದೆ. ಅದೇ ರೀತಿ ಜನವರಿಯಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಜನವರಿ 15ರಿಂದ 19 ವರ್ಷದ ವಯೋಮಾನದ ICC ಏಕದಿನ ವಿಶ್ವಕಪ್ ಪಂದ್ಯಾವಳಿ ನಡೆಯಲಿದೆ. ಒಟ್ಟಾರೆಯಾಗಿ ಈ ವರ್ಷ ಭಾರತ ಪುರುಷರ ತಂಡ 18 ಅಂತಾರಾಷ್ಟ್ರೀಯ T20, 20 ಏಕದಿನ ಪಂದ್ಯಗಳನ್ನ ಆಡಬೇಕಿದೆ. ಹಾಗಾದರೆ ಭಾರತ ತಂಡ ಈ ವರ್ಷ ಆಡಲಿರುವ ಸಾಲು ಸರಣಿಗಳ ವೇಳಾಪಟ್ಟಿಯನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, 2026ರ ಪ್ರಮುಖ ಟೂರ್ನಿಗಳು: ಮಹಿಳೆಯರ ಪ್ರೀಮಿಯರ್ ಲೀಗ್ ಮೊದಲದಾಗಿ ಪ್ರಾರಂಭವಾಗುತ್ತೆ. WPL ಜನವರಿ 9ರಿಂದ ಫೆಬ್ರವರಿ 5ರವರೆಗೆ ನಡೆಯುತ್ತೆ ಈ ಒಂದು ಪಂದ್ಯಾವಳಿ. ಮುಂಬೈ ಮತ್ತು ವಡೋದರಲ್ಲಿ ಈ ಟೂರ್ನಿ ನಡೆಯಲಿದೆ. ನಂತರ T19 ಪುರುಷರ ವಿಶ್ವಕಪ್ 19 ವರ್ಷದ ವಯೋಮಾನದ ಯುವಕರಿಗೆ ಈ ಒಂದು ಟೂರ್ನಮೆಂಟ್ ನಡೆಯುತ್ತೆ. ಜನವರಿ 15ರಿಂದ ಫೆಬ್ರವರಿ 6ರವರೆಗೆ ಜಿಂಬಾಬ್ವೆ ಮತ್ತು ನಮೀಬಿಯಾ ಆತಿಥ್ಯದಲ್ಲಿ ನಡೆಯಲಿದೆ. ICC ಪುರುಷರ T20 ವಿಶ್ವಕಪ್ ಫೆಬ್ರವರಿ 7ರಿಂದ ಮಾರ್ಚ್ 8ರವರೆಗೆ ಭಾರತ ಮತ್ತು ಶ್ರೀಲಂಕಾ ಆತಿಥ್ಯದಲ್ಲಿ ನಡೆಯಲಿದೆ. ಇನ್ನು ಮಾರ್ಚ್ನಲ್ಲಿ ಟಾಟಾ IPL ಸ್ಟಾರ್ಟ್ ಆಗಲಿದೆ. ಮಾರ್ಚ್ 26ರಿಂದ ಮೇ 31ರವರೆಗೆ ಈ ಒಂದು ಟೂರ್ನಿ ನಡೆಯಲಿದೆ. ICC ಮಹಿಳಾ T20 ವಿಶ್ವಕಪ್ ಜೂನ್ 12ರಿಂದ ಜುಲೈ 5ರವರೆಗೆ ಇಂಗ್ಲೆಂಡ್ ಆತಿಥ್ಯದಲ್ಲಿ ನಡೆಯಲಿದೆ. ನೆಕ್ಸ್ಟ್ ಜುಲೈ 1ರಿಂದ ಭಾರತ ಇಂಗ್ಲೆಂಡ್ ಪ್ರವಾಸ ಕೈಗೊಳ್ಳಲಿದೆ. ಇದರಲ್ಲಿ 5 T20 ಪಂದ್ಯಗಳನ್ನು ಆಡಬೇಕಿದೆ. ಜುಲೈ 1 ಮೊದಲ ಪಂದ್ಯ ನಡೆದರೆ, ಜುಲೈ 4 ಎರಡನೇ ಪಂದ್ಯ, ಜುಲೈ 7 ಮೂರನೇ ಪಂದ್ಯ, ಜುಲೈ 9 4ನೇ T20 ಪಂದ್ಯ, ಜುಲೈ 11 5ನೇ T20 ಪಂದ್ಯ ಆಡಬೇಕಿದೆ. ಜುಲೈ 14 ಮೊದಲ ಏಕದಿನ ಪಂದ್ಯ ಆಡಿದ್ರೆ, ಜುಲೈ 16 ಎರಡನೇ ಏಕದಿನ ಪಂದ್ಯ, ಜುಲೈ 19 ಮೂರನೇ ಏಕದಿನ ಪಂದ್ಯ ಆಡಬೇಕಿದೆ. ನಂತರ ಆಗಸ್ಟ್ನಲ್ಲಿ ಭಾರತ ಮತ್ತು ಶ್ರೀಲಂಕಾ ಪ್ರವಾಸ ಕೈಗೊಳ್ಳಲಿದೆ. 2 ಟೆಸ್ಟ್ ಆಡಲಿದೆ. ಸೆಪ್ಟೆಂಬರ್ 1 ಭಾರತ ಬಾಂಗ್ಲಾ ಪ್ರವಾಸ ಕೈಗೊಳ್ಳಲಿದೆ. 3 ಏಕದಿನ ಪಂದ್ಯಗಳು, 3 T20 ಪಂದ್ಯಗಳು ಇದರಲ್ಲಿ ಸೇರಿವೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಭಾರತ ಆಫ್ಘಾನಿಸ್ತಾನ ಪ್ರವಾಸ ಕೈಗೊಳ್ಳಲಿದೆ. ಇದರಲ್ಲಿ 3 T20 ಪಂದ್ಯಗಳು ಸೇರಿವೆ. ಇನ್ನು ಇದೇ ತಿಂಗಳು ವೆಸ್ಟ್ ಇಂಡೀಸ್ ಪ್ರವಾಸ ಕೈಗೊಳ್ಳಲಿದೆ. ಇದರಲ್ಲಿ 3 ಏಕದಿನ ಪಂದ್ಯಗಳು, 5 T20 ಪಂದ್ಯಗಳನ್ನು ಟೀಮ್ ಇಂಡಿಯಾ ಆಡಬೇಕಿದೆ. ಇನ್ನು ಈ ವರ್ಷದ ಕೊನೆಯಲ್ಲಿ ಅಕ್ಟೋಬರ್ ನವೆಂಬರ್ನಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರವಾಸ ಕೈಗೊಳ್ಳಲಿದೆ. 2 ಟೆಸ್ಟ್ಗಳು, 3 ಏಕದಿನ ಪಂದ್ಯಗಳನ್ನು ಇಲ್ಲಿ ಆಡಬೇಕಿದೆ. ಹಾಗಾದರೆ ಟೀಮ್ ಇಂಡಿಯಾ ಈ ಎಲ್ಲ ಟೂರ್ನಿಗೆ ಯಾವೆಲ್ಲ ಒಳ್ಳೊಳ್ಳೆ ಆಟಗಾರನ ಸೆಲೆಕ್ಟ್ ಮಾಡ್ತಾರೆ? ಕೊಹ್ಲಿ ಮತ್ತು ರೋಹಿತ್ನ ಕಮ್ ಬ್ಯಾಕ್ ಮಾಡ್ತಾರಾ? ಕ್ಯಾಪ್ಟನ್ಶಿಪ್ ಯಾರಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನೋಡಬೇಕಿದೆ.